ನಮಸ್ತೆ ಗುರೂಜಿ. ನಮಗೆ ರುದ್ರಾಕ್ಷಿದ ಮಹತ್ವವನ್ನು ತಿಳಿಸಿಕೊಡ್ತೀರಾ? ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮನ್ನು ರುದ್ರಾಕ್ಷಿ ಹಾಕಬಾರ್ದಂತೇಳಿ ಒಂದು ವರ್ಗದ ಜನ ನಮ್ಮನ್ನು ಹೆದರಿಸಿ ಬಿಟ್ಟಿದ್ದಾರೆ. ರುದ್ರಾಕ್ಷಿ ಹಾಕಿದರೆ ಭೂತ ಪ್ರೇತ ಅಂತ ಏನು ಪಿಶಾಚಿಗಳು ಅಂತ ಏನು ಹೇಳ್ತೇವೆ ನೋಡಿ, ಅದರಿಂದ ಮುಕ್ತರಾಗ್ಬೋದು. ನಮಗೆ ಹಾಗೆ ಆಗಲಿಕ್ಕೆ ಆಗುವುದಿಲ್ಲ. ನಮಗೆ ಭೂತ ಪ್ರೇತ ನಿಮಗೆ ಉಪದ್ರ ಕೊಟ್ಟರೆ ನಾವು ಮಂತ್ರವಾದಿಗಳು ತಂತ್ರವಾದಿಗಳಿಗೆ ಇದು ಖುಷಿ ಆಗ್ತದೆ. ಇದನ್ನು ಬಿಡಿಸಿ ಕೊಡಬೇಕಲ್ಲ, ಬಿಡಿಸಲಿಕ್ಕೆ ಜನ ಬರ್ತಾರಲ್ಲ, ಅದಕ್ಕೋಸ್ಕರ ಇದು ಒಂದು ರುದ್ರಾಕ್ಷನ. ಅದು ಒಂದು ಮುಖದೆಲ್ಲ ಸಿಗುವುದಿಲ್ಲ. ಒಂದು ಮುಖದಕ್ಕೆ 1 ಲಕ್ಷ 1.5 ಲಕ್ಷ ಕೇಳ್ತಾರೆ. 2 ಮುಖದ್ದು ಸಿಗುವುದಿಲ್ಲ. ಸಿಗ್ತದೆ ಕೆಲವು ಕಡೆ, ಅದು ಬ್ಲ್ಯಾಕ್ನಲ್ಲೆಲ್ಲ ಮಾಡ್ತಾರೆ. ಇದು ನಮ್ಮ ಹಿತ್ತಲಿನಲ್ಲಿ ಆದ ರುದ್ರಾಕ್ಷ ಆದ ಕಾರಣ ಇದು ನಾನು ಕೂಡ ಬೇಕಾದಷ್ಟು ಧಾರಣವನ್ನು ಮಾಡಿದ್ದೇನೆ. ಮತ್ತು ಅದರ ಲಾಭ, ಒಂದು ಮುಖದ್ದು ಹಾಕಿದರೆ ಅದು ಸಿಂಹರಾಶಿ ಅಂತ ಹೇಳಿದರೆ ಸೂರ್ಯನ ಸಂಖ್ಯೆ, ಒಂದು ಮುಖ ಅಂತ ಹೇಳಿದರೆ ಸೂರ್ಯನ ಸಂಖ್ಯೆ ಆದ ಕಾರಣ ಈ ಸಿಂಹರಾಶಿ ಇದನ್ನು ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಅದು ಸಿಕ್ಕಿದರೆ ಒಳ್ಳೆಯದು. ಈ ಮಕ್ಕಳು ಮಲಗುವಾಗ ತೊಟ್ಟಿಲಿನಲ್ಲಿ ಎಲ್ಲ ಬೆಚ್ಚು ಬೀಳುತ್ತಾರೆ ನೋಡಿ, ಅವರಿಗೆ ತುಂಬ ಒಳ್ಳೆಯದು ಸಿಕ್ಕಿದರೆ. ಅದು ಮಾತ್ರ ಅಲ್ಲ, ಒಂದು ಮುಖದಲ್ಲ, ಯಾವುದೋ ರುದ್ರಾಕ್ಷಿಯನ್ನು ಮಕ್ಕಳು ಬೆಚ್ಚು ಬೀಳುವ ಮಕ್ಕಳಿಗೆ ತೊಟ್ಟಿಲಿನಲ್ಲಿ ಇಟ್ಟರೆ, ಮತ್ತು 1 ಮುಖದ 2 ಮುಖದ 3 ಮುಖದ 5 ಮುಖದ ಯಾವುದೇ ರುದ್ರಾಕ್ಷಿಯನ್ನು ಅದನ್ನು ಬೆಳ್ಳಿಯಲ್ಲಿ ತಾಮ್ರದಲ್ಲಿ ಕಟ್ಟಿ ಅದನ್ನು ಮಕ್ಕಳ ಕುತ್ತಿಗೆಗೆ ಹಾಕಿದರೆ ಈ ಭೂತ ಪ್ರೇತದ ಯಾವುದೇ ಬಾಧೆ ಇದ್ದರೂ ದೂರ ಆಗ್ತದೆ. ಏಕೆಂದರೆ ಮಹಾಕಾಲೇಶ್ವರ ಎಲ್ಲ ದೇವರಿಗೆ ಎಲ್ಲ ದೊಡ್ಡವ ಅಂತ ಹೇಳಿದರೆ ರುದ್ರ ಪರಮೇಶ್ವರ. ಅವನ ಕಣ್ಣೀರಿನಲ್ಲಿ ಹುಟ್ಟಿದಂಥದ್ದು ರುದ್ರಾಕ್ಷಿ ಕಾಯಿ ಮತ್ತು ರುದ್ರಾಕ್ಷ 2 ಥರದ್ದು ಬರ್ತದೆ. ಒಂದು ದೊಡ್ಡ ಸೈಜು ಬರ್ತದೆ, ಅದು ಋಷಿಮುನಿಗಳೆಲ್ಲ ಹಾಕ್ತಾರೆ, ಅದಕ್ಕೆ ಅಷ್ಟು ಬಲ ಇಲ್ಲ. ಈ ಸಣ್ಣದೇನುಂಟು 5 ಮುಖದ್ದು 4 ಮುಖದ್ದು 3 ಮುಖದ್ದು, ಅದಕ್ಕೆ ತುಂಬ ಪವರ್ಫುಲ್ ಉಂಟು. ಅದು ಬ್ರಹ್ಮಾಂಡದಿಂದ ಊರ್ಜಾ ಶಕ್ತಿಯನ್ನು ತೆಗೆದು ನಿಮ್ಮ ಇಡೀ ಶರೀರಕ್ಕೆ, ಅಂದರೆ ಜನ್ಮಾಂತರದ ಪ್ರಾರಬ್ಧ ದೋಷ ನಮ್ಮಲ್ಲಿ ಇರ್ತದೆ ನೋಡಿ, ಅದನ್ನು ರಿಲೀಸ್ ಮಾಡ್ತಾರೆ. 1 ದಿವಸದ 2 ದಿವಸದಲ್ಲ. ಈ ಒಂದು ರುದ್ರಾಕ್ಷಿ ಹಾಕುವಾಗ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ನೀವು ರುದ್ರಾಕ್ಷಿಯನ್ನು ಹಾಕಿದರೆ ನಿಮ್ಮ ಜನ್ಮಾಂತರದ ಪ್ರಾರಬ್ಧ ರಿಲೀಸ್ ಆಗಿ ಕಮ್ಮಿ ಆಗಿ ಹೋಗ್ತದೆ. ಅದಕ್ಕೆ ಶಿವನ ಜಪ ಮಾಡೋದು ಒಳ್ಳೆಯದು. ಆದರೆ ಈ ಹತ್ತಿಯ ಒಂದು 100 ಮೂಟೆ ಇದ್ದರೂ ಕೂಡ ಒಂದು ಕಿಡಿ ಬೆಂಕಿ ಹೇಗೆ ಇಡೀ ಹತ್ತಿಯನ್ನು ಸುಡುತ್ತದೆ ನೋಡಿ, ಅದೇ ಥರ ಒಂದು ರುದ್ರಾಕ್ಷಿ ಕಾಯಿ ಕೂಡ ನಿಮ್ಮ ಕತ್ತಿಗೆಗಳಿದ್ರೆ ಎಷ್ಟೋ ಜನ್ಮದ ಪ್ರಾರಬ್ಧ ದೋಷ ಸುಟ್ಟು ಭಸ್ಮವಾಗಿ ಹೋಗ್ತದೆ. ಅದಕ್ಕೋಸ್ಕರ ತಿಳಿದವರ ಹತ್ರ ಕೇಳಿ ಒಂದು ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡ್ಬೋದು. ಇಲ್ಲದಿದ್ದರೆ 45, 108 ಹಾಗೆಯೇ 54 ನೀವು ರುದ್ರಾಕ್ಷಿಯನ್ನು ಧಾರಣ ಮಾಡುವುದರಿಂದ ಎಷ್ಟೋ ಜನ್ಮದ ಪ್ರಾರಬ್ಧ ದೋಷ ನಿಮ್ಮಿಂದ ರಿಲೀಸ್ ಆಗ್ತದೆ. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ, ಮದ್ಯಪಾನ ಮಾಡುವವರಿಗೆಲ್ಲ ಇದನ್ನು ಹಾಕಬಹುದಾ, ಅದು ನಿಮ್ಮ ಮನೆಗೆ ಮೈಲಿಗೆ ಆಗ್ತದೆ ಅಂತ. ನೋಡಿ, ಅಗೋರಿ ಬಾಬಾಗಳು ನಾಗ ಸಾಧುಗಳು ಅವರು ತಿನ್ನುವಂಥ ವಸ್ತು ಏನಂತ ನಿಮಗೆ ಗೊತ್ತುಂಟ? ಸತ್ತ ಹೆಣವನ್ನೆಲ್ಲ ತಿಂತಾರೆ ಅವರು ತಿನ್ನುವಂಥ ನೋಡಿದರೆ. ಹಾಗಾದರೆ ಶಿವನ ಈ ರುದ್ರಾಕ್ಷಿಯನ್ನು ಅವರು ಧಾರಣ ಮಾಡ್ತಾರಾ? ಅಷ್ಟು ನಮಗೆ ಒಂದು ಯೋಚನೆ ಮಾಡುವ ಶಕ್ತಿ ಇಲ್ವಾ? ಖಂಡಿತವಾಗಿ ರುದ್ರಾಕ್ಷಿಯ ಬಗ್ಗೆ ಹೆಚ್ಚಿಗೆ ನಿಮಗೆ ಮಾಹಿತಿ ಬೇಕಾದರೆ ನನ್ನ ಹತ್ರ ನೇರ ಬಂದು ನೀವು ಮಾತನಾಡಿ. ನನ್ನ ಫೋನ್ ನಂಬರ್ 9880254627. ಎಷ್ಟು ಬೇಕು ನಿಮಗೆ ರುದ್ರಾಕ್ಷಿ ಮಾಲೆ ಮಾಡಿ ಹಾಕಲಿಕ್ಕೆ ಬೇಕಾದಷ್ಟುಂಟು. ಅಲ್ಲದೆ ದೇವಸ್ಥಾನಗಳಿಗೆ ದಾನ ಕೊಡ್ತೀರಾ, ಅದು ನಮ್ಮ ಮರದೇ ರುದ್ರಾಕ್ಷಿ ಕಾಯಿ ಉಂಟು. ಅಸಲಿ ರುದ್ರಾಕ್ಷಿ ನಕಲಿ ರುದ್ರಾಕ್ಷಿ ಅಂತ ಭಾವಿಸೋದು ಬೇಡ. ಮರವನ್ನು ನೋಡಿ, ಚಿಕ್ಕ ಮರವನ್ನು ನೋಡಿ, ನೀವು ನೋಡಿದ ಮೇಲೆ ನಮ್ಮಿಂದ ರುದ್ರಾಕ್ಷಿ ತಗೊಂಡು ನೀವು ಧಾರಣ ಮಾಡಿ, ಯಾವುದೇ ಸಮಸ್ಯೆ ಬರುವುದಿಲ್ಲ. ಜೈ ಶ್ರೀರಾಮ್.